ಸಂಪೂರ್ಣ ಬಂದ್ ಆಗುತ್ತಾ ಅಖಂಡ ಕರ್ನಾಟಕ? ಕಾವೇರಿಗಾಗಿ ಕನ್ನಡ ಸಂಘಟನೆಗಳ ರಣಕಹಳೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಗೆ ಆದೇಶದ ವಿರುದ್ಧ ಸಮರ. ಸಂಪೂರ್ಣ ಬಂದ್ ಆಗುತ್ತಾ ಅಖಂಡ ಕರ್ನಾಟಕ? ಕಾವೇರಿಗಾಗಿ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ, ಪ್ರತಿಭಟನೆಗೆ ಮುಂದಾಗಿವೆ. ಇನ್ನೊಂದು ಹಂತ ಕರ್ನಾಟಕ ಬಂದ್ಗೆ ಮುಂದಾಗಿವೆ. ಈ ಕುರಿತಂತೆ ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ನಡೆಸುವುದಕ್ಕೆ ಮುಂದಾಗಿರುವುದು. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಇಂದೇ ಕರ್ನಾಟಕ ಬಂದ್ ದಿನಾಂಕ ನಿಗದಿಯಾಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡೋ ಪ್ರಶ್ನೆ ಇಲ್ಲವೇ ಇಲ್ಲ. ನೀರು ಬಿಡೋಕ್ಕೆ ಆಗೋದಿಲ್ಲ. ನೀರು ಬಿಟ್ಟರೆ ಕರ್ನಾಟಕ ಅನ್ಯಾಯ ಆಗುತ್ತೆ. ಇದು ಭಾಳ ಗಂಭೀರವಾಗಿ ಸ್ಪಷ್ಟವಾಗಿ ಹೇಳಲೇಬೇಕು. 11 ಗಂಟೆಗೆ ಕನ್ನಡ ಒಕ್ಕೂಟ, ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳ ಸಭೆ ಕರೆದಿದ್ದೀವಿ. ತೀರ್ಮಾನ ತಗೊಳ್ತೀವಿ, ಭಾರೀ ತೀರ್ಮಾನ ತಗೊಳ್ತೀವಿ. ರಾಜ್ಯದ ಹಿತಕ್ಕೆ ಅನುಕೂಲ ಆಗಲೇಬೇಕು. ಎಲ್ಲ ರೀತಿಯ ಹೋರಾಟಕ್ಕೂ ನಾವು ತಯಾರಾಗಿದ್ದೀವಿ. ಸಾವಿರಾರು ಜನ ಜೈಲಿಗೆ ಕಳಿಸೋಕ್ಕೂ ತಯಾರಾಗಿದ್ದೀವಿ. Hotel Management with AI. Join IIHM, International Institute of Hotel Management. ಭದ್ರವಾಗಿ ನಾವು ಹೋರಾಟ. ಈಗ ಸರ್ಕಾರ ಭಾನುವಾರ ಸರ್ವ ಪಕ್ಷಗಳ ಸಭೆಯನ್ನ ಕರಿತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ನೀರನ್ನ ಬಿಡಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನೀರನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಿಡಬಾರದು. ಈ ಕೂಡಲೇ ಜನನಾಯಕ್ ಅನ್ನುವಂತ ಸಿನಿಮಾ, ತಮಿಳ್ ಸಿನಿಮಾ ಅಂತ ಈ ರಾಜ್ಯದಲ್ಲಿ ಬ್ಯಾನ್ ಮಾಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಒಂದ್ ಪಕ್ಷ ಬ್ಯಾನ್ ಮಾಡಿಲ್ಲ ಅಂದ್ರೆ ನಾವೇ ಬ್ಯಾನ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗತ್ತ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಎಲ್ಲಾ ಕನ್ನಡ ಪರ ಸಂಘಟನೆಗಳು ಸೇರಿ ಸಭೆ ಮಾಡಿ ದಿನಾಂಕವನ್ನ ಘೋಷಣೆ ಮಾಡ್ತೀವಿ. ನಮ್ಮ ಒಗ್ಗಟ್ಟು ಕೇಂದ್ರ ಸರ್ಕಾರದ ಕಣ್ಣನ್ನ ತೆರೆಸುವಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಗಮನಿಸ್ತಾ ಇರುವ ಹಾಗೆ ಸಿಡಬ್ಲ್ಯೂಎಂಗೆ ಸಭೆಯಲ್ಲಾದ್ರೂ ನಮಗೆ ನ್ಯಾಯ ಸಿಗುತ್ತೆ, ಆದೇಶವನ್ನ ಹಿಂಪಡೆಯಲಾಗುತ್ತೆ ಅನ್ನುವಂತಹ ಭರವಸೆ ಇತ್ತು. ಆದರೆ ಸಿಡಬ್ಲ್ಯೂಎಂಗೆ ಕೂಡ ನೀರು ಬಿಡುವಂತೆ ಆದೇಶವನ್ನ ಕೊಟ್ಟಿದೆ. ಹೀಗಾಗಿ ರೈತರ ಆಕ್ರೋಶ ಕೂಡ ಹೆಚ್ಚಾಗಿದೆ. ಒಂದ್ ಕಡೆ ಕನ್ನಡ ಪರ ಸಂಘಟನೆಗಳು ಕೆರಳಿ ನಿಂತಿವೆ. ಇವತ್ತು ನಡೆಯುವಂತಹ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಕಿರಣ್? ಅದು ಮಧು ನಾಗರಾಜ್, ಈಗಾಗಲೇ ಕೂಡ ಮೊನ್ನೆ ದೆಹಲಿಯಲ್ಲಿ ನಡೆದಂತಹ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಕರ್ನಾಟಕ ಸರ್ಕಾರವು ತಮಿಳುನಾಡಿಗೆ ಪ್ರತಿದಿನವೂ ಕೂಡ 3500 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಬಿಡಬೇಕು ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿತ್ತು. ಈ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಕಾವೇರಿ ಕೊಳ್ಳದ ರೈತರು ಮತ್ತು ಕನ್ನಡ ಪರ ಹೋರಾಟಗಾರರು ತುಂಬ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಪ್ರತಿಭಟನೆಯನ್ನು ಆರಂಭ ಮಾಡಿರುವಂಥದ್ದು ಇದು ಒಂದು ಕಡೆ. ಆದರೆ ಎರಡನೇದು, ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಕಳೆದ 2-3 ದಿನಗಳಿಂದ ರಾಜ್ಯಾದ್ಯಂತ ತುಂಬ ದೊಡ್ಡ ಮಟ್ಟದಲ್ಲಿ ತಮ್ಮ ಆಕ್ರೋಶ ಮತ್ತು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಇದು ಒಂದಾದರೆ, ಮತ್ತೊಂದು ಈಗಾಗಲೇ ಇವತ್ತು ಬೆಳಗ್ಗೆ 11:30 ಸುಮಾರಿಗೆ ವುಡ್ಲ್ಯಾಂಡ್ ಹೋಟೆಲ್ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕನ್ನಡ ಪರ ಹೋರಾಟಗಾರರ ಮಹತ್ವದ ಒಂದು ಸಭೆಯನ್ನು ಕೂಡ ಕರೆದಿರುವಂಥದ್ದು. ಈ ಒಂದು ಸಭೆಯಲ್ಲಿ KR ಕುಮಾರ್ ಇರ್ಬೋದು, ಪ್ರವೀಣ್ ಶೆಟ್ಟಿ ಇರ್ಬೋದು, ಶಿವರಾಮೇಗೌಡ ಇರ್ಬೋದು, ಗಿರೀಶ್ ಗೌಡ ಇರ್ಬೋದು, ಈ ಥರ ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಸಾರಿಗೆ ಮುಖಂಡರು ಸೇರಿದಂತೆ ಹಲವು ಸಂಘ ಸಂಸ್ಥೆಗಳ ಮುಖಂಡರು ಮತ್ತು ಅಧ್ಯಕ್ಷರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಈ ಒಂದು ಸಭೆಯ ಪ್ರಮುಖವಾದಂತಹ ಉದ್ದೇಶ ಅಂತ ಹೇಳಿದ್ರೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕಾಗಿ ಅಖಂಡ ಕರ್ನಾಟಕ ಬಂದ್ ದಿನಾಂಕವನ್ನು ಘೋಷಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಕರೆದಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಪ್ರತಿ ಬಾರಿ ಕೂಡ ಅಂದರೆ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅನ್ನುವಂಥ ಒಂದು ಆದೇಶ ಕೂಡ ಬರುತ್ತೆ. ಈ ನಿಟ್ಟಿನಲ್ಲಿ ರೈತ ಪರ ಹೋರಾಟಗಾರರು ಇರ್ಬೋದು ಮತ್ತು ಕನ್ನಡ ಪರ ಹೋರಾಟಗಾರರು ತುಂಬ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವಂಥದ್ದು. ಈ ನಿಟ್ಟಿನಲ್ಲಿ ಈ ಬಾರಿಯೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕಾಗಿ ಅಖಂಡ ಕರ್ನಾಟಕ ಬಂದ್ ಕರೆಯನ್ನು ನೀಡಲಿಕ್ಕೆ ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಈಗಾಗಲೇ 11:30 ಸುಮಾರಿಗೆ ಈ ಒಂದು ಸಭೆ ಕೂಡ ಆರಂಭವಾಗಲಿರುವಂಥದ್ದು. ಈಗಾಗಲೇ ಕಾವೇರಿ ಕೊಳ್ಳದ ರೈತರು ಇರ್ಬೋದು ಮತ್ತು ಬೇರೆ ಬೇರೆ ಭಾಗದಲ್ಲಿರುವಂತಹ ರೈತರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗುವಂಥ ಒಂದು ಸಾಧ್ಯತೆಗಳು ಕೂಡ ಇರುವಂಥ. ಅಂದರೆ ಸಾಮಾನ್ಯವಾಗಿ 2ನೇ ವಾರದಲ್ಲಿ, ಆಗಸ್ಟ್ 2ನೇ ವಾರದಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡಬೇಕು ಅನ್ನುವಂಥ ಒಂದು ಆಲೋಚನೆಗಳು ಕೂಡ ನಡೀತಾ ಇರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಕಳೆದ ಬಾರಿ
ಬಂದ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಎಕ್ಸಾಮ್ ಇತ್ತು. ಹಾಗಾಗಿ ಈ ಬಾರಿ ಯಾವುದೇ ತರಹದಲ್ಲಿ ಅಂದ್ರೆ ಮಕ್ಕಳಿಗೆ ತೊಂದರೆ ಆಗದಂತ ರೀತಿಯಲ್ಲಿ ಬಂದ್ ದಿನಾಂಕವನ್ನ ಘೋಷಣೆ ಮಾಡ್ತೀವಿ ಅನ್ನೋ ಮಾತುಗಳನ್ನು ಈಗಾಗಲೇ ಕೂಡ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇರುವಂತದ್ದು. ಅಂದ್ರೆ CWRC ಇರಬಹುದು, CWMA ಆದೇಶ ಈಗಾಗಲೇ ಏನು ಕೊಟ್ಟಿದೆ ಆ ಎರಡೂ ಆದೇಶಗಳನ್ನ ಕೂಡ ರಾಜ್ಯ ಸರ್ಕಾರ ತಿರಸ್ಕರಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನ ಬಿಡಬಾರದು ಅನ್ನೋಂಥ ಕಾರಣಕ್ಕಾಗಿ ಮತ್ತೆ ಈ ವಿಚಾರದಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಧ್ಯಸ್ಥಿಕೆಯನ್ನ ವಹಿಸಬೇಕು. ನಮ್ಮ ರಾಜ್ಯದಲ್ಲಿರುವಂತಹ ಪರಿಸ್ಥಿತಿಗಳನ್ನಂದ್ರೆ ಈಗಾಗಲೇ KRS ಡ್ಯಾಮ್ನಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ನೀರು ಇಲ್ಲ, ಮತ್ತೆ ಆರಂಗಿ ಇರ್ಬೋದು, ಹೇಮಾವತಿ ಇರ್ಬೋದು, ಅಕ್ಕಪಕ್ಕದ ಡ್ಯಾಮ್ಗಳಲ್ಲೂ ಕೂಡ ನೀರಿಲ್ಲ. ಪ್ರತಿದಿನವೂ ಕೂಡ 3,500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅನ್ನೋದಾದ್ರೆ 15 ದಿನಗಳಿಗೆ 4.5 TMC ಅಷ್ಟು ನೀರನ್ನು ಬಿಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಅಖಂಡ ಕರ್ನಾಟಕ ಬಂದ್ ಕರೆಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನ ಕರೆದಿರುವಂತದ್ದು ಮಧು ನಾಗರಾಜ್. ಓಕೆ ಕಿರಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.